ಅಸ್ಸಲಾಮು ಅಲೈಕುಂ. ಸ್ನೇಹಿತರೆ, ಒಂದು ಕ್ಷಣ ಯೋಚಿಸಿ. ಇಡೀ ಲೋಕವೇ ಗೊಂದಲಕ್ಕೆ ಸಿಲುಕಿರುವ ಕಾಲ, ಒಬ್ಬ ವ್ಯಕ್ತಿ ಎಲ್ಲರನ್ನೂ ದಾರಿ ತಪ್ಪಿಸಲು ಮುಂದೆ ಬರುತ್ತಾನೆ. ಅವನು ಯಾರು? ಅವನ ಹಿಂದೆ ಯಾರೆಲ್ಲ ಇದ್ದಾರೆ? ಅಂತಿಮ ದಿನದ ಅತಿದೊಡ್ಡ ಸಂಕೇತವಾದ ದಜ್ಜಾಲ್ನ ಕಥೆಯನ್ನು ಇಂದು ನಾವು ಚರ್ಚಿಸಲಿದ್ದೇವೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗಾಗಿ ವಿವರಿಸಿದ ಈ ಸತ್ಯಗಳನ್ನು ಕೇಳಿದಾಗ ನಿಮ್ಮ ಮನಸ್ಸು ಆಘಾತಕ್ಕೆ ಒಳಗಾಗುತ್ತದೆ. ಅಂತಿಮ ದಿನದ ಅತಿದೊಡ್ಡ ಸಂಕೇತಗಳಲ್ಲಿ ಒಂದಾದ ದಜ್ಜಾಲ್ ಲೋಕದಲ್ಲಿ ಪ್ರತ್ಯಕ್ಷನಾದಾಗ ಕೆಲವರು ಅವನನ್ನು ಹಿಂಬಾಲಿಸುತ್ತಾರೆ. ಅವರು ಯಾರು? ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಸ್ಫಹಾನ್ ಎಂಬ ಪ್ರದೇಶದಿಂದ 70,000 ಯಹೂದಿಗಳು ದಜ್ಜಾಲ್ನ ಅನುಯಾಯಿಗಳಾಗುತ್ತಾರೆ. ಅವರು ವಿಶೇಷ ರೀತಿಯ ಮೇಲುಗಡಿಗಳನ್ನು ಧರಿಸಿರುತ್ತಾರೆ. ಅಸ್ಫಹಾನ್ ಎಲ್ಲಿದೆ? ಇಂದಿನ ಇರಾನ್ನ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ. ಈಗ ನಾವು ಯೋಚಿಸಬೇಕಾದ ವಿಷಯವೊಂದಿದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಈ ಕಾಲವು ನಮ್ಮ ಹತ್ತಿರಕ್ಕೆ ಬಂದುಕೊಂಡಿದೆ. ಇರಾನ್ನಲ್ಲಿ ಯಹೂದಿಗಳ ಸಂಖ್ಯೆ ಹೆಚ್ಚುತ್ತಿರುವುದನ್ನು ನಾವು ಕಾಣಬಹುದು. ಈ ಹದೀಸ್ ನಮಗೆ ಜ್ಞಾಪಿಸುವುದು ಪ್ರವಾದಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರತಿಯೊಂದು ಮಾತು ಸತ್ಯವಾಗಿ ಈಡೇರುತ್ತದೆ ಎಂಬುದನ್ನು. ಆದರೆ ದಜ್ಜಾಲ್ನ ಕಥೆ ಇಲ್ಲಿ ಕೊನೆಯಾಗುವುದಿಲ್ಲ. ಒಂದು ದಿನ ಈಸಾ ಅಲೈಹಿಸ್ಸಲಾಂ ಭೂಮಿಗೆ ಮರಳಿ ಬರುತ್ತಾರೆ. ಅವರು ದಜ್ಜಾಲ್ನನ್ನು ಕೊಲ್ಲುತ್ತಾರೆ. ಆ ಕ್ಷಣದಲ್ಲಿ ಲೋಕದ ಯಹೂದಿಗಳು ನಾಶವಾಗುತ್ತಾರೆ. ಹೇಗೆ? ಕಲ್ಲುಗಳು, ಮರಗಳು, ಮರಳಿನ ದಿಬ್ಬಗಳು ಕೂಗಿ ಹೇಳುತ್ತವೆ, ಅಲ್ಲಾಹನ ಸೇವಕರೇ, ಇಲ್ಲಿ ಒಬ್ಬ ಯಹೂದಿ ಅಡಗಿಕೊಂಡಿದ್ದಾನೆ, ಬಂದು ಇವನನ್ನು ಕೊಲ್ಲಿರಿ. ಹೀಗೆ ವಂಚಕರಿಲ್ಲದ ಸುಂದರವಾದ ಲೋಕವೊಂದು ಉಳಿಯುತ್ತದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಪ್ರತಿಯೊಂದು ಮಾತು ಇಂದು ನಮ್ಮ ಮುಂದೆ ಸತ್ಯವಾಗಿ ಬಂದುಕೊಂಡಿದೆ. ಅಂತಿಮ ದಿನದ ಈ ಕೆಡುಕುಗಳಿಂದ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಲೋಕವನ್ನು ಅಲ್ಲಾಹು ರಕ್ಷಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.